ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆಯ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. Project is conceived by Dr. Sridhar, mentored by Sai Sudha. ಕೇಳುಗರೆ, ಇವತ್ತು ನಮ್ಮ ಅನುಭವ ಕಾರ್ಯಕ್ರಮ, ನಮ್ಮ ಹಿರಿಯರು ನಮ್ಮ ಅನುಭವ ಕಾರ್ಯಕ್ರಮನ ಕೇಳಿ ಅವರ ಅಭಿಪ್ರಾಯಗಳನ್ನ ಮತ್ತು ಪ್ರತಿಕ್ರಿಯೆಗಳನ್ನ ಕೊಟ್ಟಿರುವಂತಹ ವಿಷಯಗಳನ್ನ ನಾವು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ನಮ್ಮ ಹಿರಿಯರಿಗೆ ಅಭಿಪ್ರಾಯ ನೀಡಲು ಪ್ರಸಾರ ಮಾಡಿದಂತಹ ಕಾರ್ಯಕ್ರಮ ನಮ್ಮ ಹಿರಿಯ ನಾಗರಿಕರೇ ಆದಂತಹ ನಾಗೇಶ್ ಹೆಗ್ಡೆ ಅವರು. ಇವರು ನಮ್ಮ ಜೊತೆ ಕಾರ್ಯಕ್ರಮನ ನಡೆಸ್ಕೊಟ್ರು. ಇವರು ಮುಖ್ಯವಾಗಿ ಅನುಭವ ಕಾರ್ಯಕ್ರಮದಲ್ಲಿ ಅವರ ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರು. ಅಂದರೆ ಅವರು ಬರೆದಂತಹ ಪುಸ್ತಕಗಳ ಬಗ್ಗೆ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರು. ಹಾಗೆ ಪರಿಸರದ ಮೇಲೆ ಇರುವಂತಹ ಆಸಕ್ತಿನ ತಿಳಿಸ್ಕೊಟ್ರು. ಹಾಗೂ ವಿಜ್ಞಾನದ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ವಿಜ್ಞಾನದ ಬಗ್ಗೆ ಇವತ್ತು ಮಾಹಿತಿ ಸಿಗೋದು ಕನ್ನಡದಲ್ಲಿ ತುಂಬಾ ಕಷ್ಟ. ಹಾಗಾಗಿ ಅವರು ಸಾಕಷ್ಟು ಪುಸ್ತಕಗಳನ್ನ ಈ ಒಂದು ವಿಜ್ಞಾನದ ಬಗ್ಗೆ ಕನ್ನಡದಲ್ಲಿ ಬರೆದಿದ್ದಾರೆ. ಈ ಅನೇಕ ವಿಷಯಗಳನ್ನ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಬನ್ನಿ ಹಾಗಾದರೆ ಈ ಕಾರ್ಯಕ್ರಮದಲ್ಲಿ ನಾಗೇಶ್ ಹೆಗ್ಡೆ ಅವರು ಏನು ಮಾತಾಡಿದರು ಮತ್ತು ಆ ಕಾರ್ಯಕ್ರಮನ ಕೇಳಿದ ನಂತರದಲ್ಲಿ ನಮ್ಮ ಹಿರಿಯ ನಾಗರಿಕರು ಆ ಕಾರ್ಯಕ್ರಮದ ಬಗ್ಗೆ ನೀಡಿರುವಂತಹ ಅಭಿಪ್ರಾಯಗಳೇನು, ಈ ಎಲ್ಲ ವಿಷಯಗಳನ್ನ ಇವತ್ತಿನ ಕಾರ್ಯಕ್ರಮದ ಮೂಲಕ ಕೇಳಿ ಬರೋಣ. ಸರ್, ನಂದು ಒಂದು ಪ್ರಶ್ನೆ ಏನು ಅಂದ್ರೆ, ಈಗ ವಿಜ್ಞಾನ ಅಂತ ಹೇಳಿದಾಗ ನಮ್ಗೆ ವಿಜ್ಞಾನದ ಬಗ್ಗೆ ಮಾಹಿತಿ ಇಂಗ್ಲಿಷ್ ಅಲ್ಲಿ ಹೆಚ್ಚಾಗಿ ಸಿಗಬಹುದು, ಬಟ್ ಕನ್ನಡದಲ್ಲಿ ಅದರ ಮಾಹಿತಿ ಕಡಿಮೆ, ಮತ್ತೆ ಅದರ ಪದಗಳನ್ನ ಅರ್ಥ ಮಾಡ್ಕೊಳೋದು ತುಂಬಾ ಕಷ್ಟ. ಹಾಗಾಗಿ ನೀವು ಕನ್ನಡದಲ್ಲಿ ಸಾಕಷ್ಟು ವಿಜ್ಞಾನದ ಬಗ್ಗೆ ಪುಸ್ತಕಗಳು ಬರ್ದಿದ್ದೀರಿ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ಹೇಗೆ ಆಸಕ್ತಿನ ಬೆಳೆಸ್ಕೊಳೋದು, ಈ ಕನ್ನಡದ ಬಗ್ಗೆ ಮಾಹಿತಿ ಸಿಗೋ ಹಾಗೆ ಅಂತ ಹೇಳ್ಬೋದು? ಕನ್ನಡದಲ್ಲಿ ವಿಜ್ಞಾನದ ಬಗ್ಗೆ ಮಾಹಿತಿ ಇರುತ್ತೆ,
ಅದು ತುಂಬಾ ಟೆಕ್ನಿಕಲ್ ಆಗಿರ್ತವೆ. ನಾವು ಕನ್ನಡದಲ್ಲಿ ವಿಜ್ಞಾನ ಯಾರಿಗ್ ಬೇಕು? ಮುಖ್ಯವಾಗಿ ನಾವು ಮಕ್ಕಳಿಗೆ ಬೇಕು, ಮಹಿಳೆಯರಿಗೆ ಬೇಕು, ಆಮೇಲೆ ಹೌದು ಹಿರಿಯ ನಾಗರಿಕರಿಗೂ ಬೇಕು. ಮಹಿಳೆಯರಿಗೆ ಬೇಕು ಅಂತಿದ್ರೆ ಮಹಿಳೆಯರಿಗೆ ಅದನ್ನ ಹೆಂಗೆ ತಲುಪಿಸೋದು? ಬರವಣಿಗೆಯ ಮೂಲಕ ತಲುಪಿಸಿದ್ರೆ ಪತ್ರಿಕೆಗಳು ಅದನ್ನ ದಿನ ಪ್ರಕಟ ಮಾಡೋದಿಲ್ಲ ಅಲ್ವಾ? ಹೌದು. ಪತ್ರಿಕೆಗಳು ಪ್ರಕಟ ಮಾಡೋದಿಲ್ಲ. ನಾನ್ ದಿನ ಹೆಂಗೆ ಅದೇ ವಿಷಯ ಹೇಳ್ತಾ ಇದ್ರೆ ಟೆಲಿವಿಷನ್ ನಲ್ಲಂತೂ ಬರೀ ಧಾರಾವಾಹಿಗಳನ್ನ ಯಾವಾಗ್ಲೂ. ನಾನು ಒಂದು ವಿಷಯ ಹೇಳ್ತೀನಿ, ಈ ಮನೆಯಲ್ಲಿ ಇಷ್ಟೆಲ್ಲ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತು ತಯಾರಾಗ್ತಾವಲ್ಲ, ಅದರಿಂದ ಅದನ್ನ ತಗೊಂಡೋಗಿ ರಸ್ತೆ ಪಕ್ಕದಲ್ಲಿ ಹಾಕ್ಬಿಡ್ತಾರೆ. ಅದನ್ನ ಪ್ರಾಣಿ ಪಕ್ಷಿ ನಾಯಿ ಅವು ಇವು ಎಲ್ಲ ತಿಂದ್ಬಿಡ್ತವೆ. ತಿಂದು ಪಾಪ ಹೊಟ್ಟೆ ಒಳಗೆ ಹೋಗಿ ಅದು ಜೀರ್ಣನೂ ಆಗದೇನೆ ಒಂದೊಂದು ಹಸುವಿನ ಹೊಟ್ಟೆಲಿ ಬೆಂಗಳೂರಿನಲ್ಲಿ 14-15 ಕಿಲೋ ಅಷ್ಟು ಪ್ಲಾಸ್ಟಿಕ್ ಇರೋದನ್ನ ನಾವೇ ನೋಡಿದೀವಿ, ತೂಕ ಮಾಡಿ ನೋಡಿದೀವಿ ನಾವು. ಹೌದು. ಅಷ್ಟು ಪ್ಲಾಸ್ಟಿಕ್ ಪಾಪ ಹೊಟ್ಟೆ ಉಬ್ಬರಿಸಿ ಜೀರ್ಣ ಆಗದೇನೆ ಒದ್ದಾಡ್ತವೆ. ಆಮೇಲೆ ಕೆಲವು ಕಂಪೋನೆಂಟು ಜೀರ್ಣ ಆಗ್ಬೇಕಾದ್ರೆ ಅದು ಕ್ರಮೇಣ ಅವರ ದೇಹದಲ್ಲಿ ಸೇರ್ಕೊಂಡು ಹಾಲಿನಲ್ಲೂ ಬಂದ್ಬಿಡತ್ತೆ. ಅಥವಾ ಕೆಲವೊಂದು ಈ ತ್ಯಾಜ್ಯವನ್ನು ರಸ್ತೆ ಪಕ್ಕದಲ್ಲಿ ಬಿಸಾಕಿದ್ರೆ ಅದೆಲ್ಲೋ ರಾಶಿಯಾಗಿ ಈ ಪೌರ ಕಾರ್ಮಿಕರು ಅಥವಾ ಕೆಲವರು ಸುಮ್ಮನೆ ಚಟಕ್ಕೆ ಬೆಂಕಿ ಕೊಟ್ಟು ಹೋಗ್ಬಿಡ್ತಾರೆ. ಅದ್ರ ಹೊಗೆಯಿಂದ ಎಷ್ಟೆಲ್ಲ ಅಪಾಯ ಇದೆ ಅಂತ ವಿಶ್ವಸಂಸ್ಥೆಯವರು ಹೇಳಿದ್ದನ್ನು ನಾನು ಹೇಳ್ಬೇಕು ಮಹಿಳೆಯರಿಗೆ. ನೋಡ್ರಪ್ಪ, ನಾವು ನಮ್ಮ ಹಂತದಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ಹೇಳ್ಬೇಕು. ಅದ್ರ ಹೆಂಗ್ ಹೇಳ್ತೀರಾ? ನಾನು ಆಗ್ಲೇ ಹೇಳ್ದಂಗೆ ಪತ್ರಿಕೆಯಲ್ಲಿ ಹೇಳಿದ್ರೆ ಬೆಂಗಳೂರಿನಲ್ಲಿ ಪತ್ರಿಕೆ ಮಹಿಳೆಯರು ಪತ್ರಿಕೆ ಓದಕ್ಕೆ ಬಿಡ್ಸತ್ತಿರಲ್ಲ. ಇದ್ರು ಪೇಜ್ 1 ನೋಡ್ತಾರೆ, ಆಮೇಲೆ ಸಿನಿಮಾ ಪೇಜ್ ಸ್ಪೋರ್ಟ್ಸ್ ನೋಡ್ತಾರೆ, 15 ನಿಮಿಷ ಪತ್ರಿಕೆ ಓದ್ ಮುಗಿಸ್ಬಿಡು. ಟಿವಿಲಿ ಬರೋದಿಲ್ಲ ಇವೆಲ್ಲ, ರೇಡಿಯೋದಲ್ಲಿ ಹೇಳಕ್ ಬರೋದಿಲ್ಲ. ಅದಕ್ಕೆ ನಾವೊಂದು ವಿಧಾನ ಕಂಡುಕೊಂಡ್ವಿ. ಏನಂದ್ರೆ ಸ್ಕೂಲಿಗೆ ಹೋಗಿ ಮಕ್ಕಳಿಗೆ ಹೇಳ್ಬೇಕು. ಮಕ್ಕಳಿಗೆ ಆ ಚಿತ್ರಗಳನ್ನೆಲ್ಲ ತೋರಿಸಿರ್ತಾರೆ, ಭಯಾನಕ ಚಿತ್ರಗಳಿರ್ತವೆ. ಆ ತ್ಯಾಜ್ಯವನ್ನ ಹಸು ತಿಂದ್ರೆ ಆ ಹಸುವಿನ ಹೊಟ್ಟೆಯನ್ನು ತೆಗಿಯೋ ವಿಡಿಯೋ ಎಲ್ಲ ಇದೆ ನಮ್ಮ ಹತ್ರ. ಹೊಟ್ಟೆ ಒಳಗಿಂದ ಪ್ಲಾಸ್ಟಿಕ್ ಅನ್ನ ರಾಶಿ ತೆಗೆದು ತೂಕ ಮಾಡಿ ತೋರ್ಸೋದು. ಆಮೇಲೆ ಹಸು ಒದ್ದಾಡೋದು. ಹಸು ಒಂದೇ ಅಲ್ಲ, ಈ ಬೆಂಗಳೂರಿನ ಆಚೆ, ನಗರದ ಆಚೆ ಹೋದ್ರೆ ನಾನಾ ರೀತಿಯ ಪ್ರಾಣಿಗಳಿಗೂ ಅದು ತುಂಬಾ ತೊಂದರೆ ಕೊಡತ್ತೆ. ಅದೆಲ್ಲ ಚಿತ್ರಗಳಿದಾವೆ. ಅದನ್ನ ಮಕ್ಕಳಿಗೆ ಹೇಳಿದ್ರೆ, ಆಮೇಲೆ ಪುಣ್ಯಕೋಟಿಯ ಕತೆ ಹೇಳಿದ್ರೆ ಪುಣ್ಯಕೋಟಿಗೆ ಆಗಿನ ಕಾಲದಲ್ಲಿ ಏನು ಚಂಡ ವ್ಯಾಘ್ರ ಅದರಿಂದ ತೊಂದರೆ ಇತ್ತು. ಆದ್ರೆ ಈಗ ವ್ಯಾಘ್ರಗಳ ಕಮ್ಮಿ ಆಗಿದಾವ. ನಾವು ಸೃಷ್ಟಿ ಮಾಡಿರುವಂತ ತ್ಯಾಜ್ಯಗಳೇ ದೊಡ್ಡ ವ್ಯಾಘ್ರಗಳಾಗ್ತವೆ. ಸೊ ಅದನ್ನೆಲ್ಲ ಹೇಳ್ಕೊಂಡು ನಾವು ಹೇಗೆ ಇದನ್ನ ತಪ್ಪಿಸ್ಬೋದು ಅಂತ ಹೇಳಿದ್ರೆ, ನೋಡಿ ಮಗು, ನಿಮ್ಮ ಅಮ್ಮನಿಗೆ ಕಲಿಸಿ ಇದನ್ನ ಅಂತ ಹೇಳಿದ್ರೆ ಮಕ್ಕಳು ಅಮ್ಮಂಗ್ ಹೋಗಿ ಹೇಳ್ತಾರೆ. ಸೊ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಮಗು ಹೋಗಿ ಅಮ್ಮ ಪ್ಲಾಸ್ಟಿಕ್ ನಿಂದ ಏನೇನ್ ಆಗ್ತಾ ಇದೆ ಗೊತ್ತಾ, ಅಪಾಯ ಇವತ್ತು ತೋರಿಸಿದ್ರು ನಮ್ಮಲ್ಲಿ ಅಂತ ಹೇಳ್ಬೇಕು. ಆಮೇಲೆ ಎಲ್ಲರಿಗೂ ಡಯಾಬಿಟಿಸ್ ಆಗೋದು ಮುಖ್ಯ ಕಾರಣ ಏನಂದ್ರೆ ಈ ಪ್ಲಾಸ್ಟಿಕ್ನ ಹೊಗೆ. ಪ್ಲಾಸ್ಟಿಕ್ ಸುಟ್ಟಾಗ ಹೊಗೆ ಬರುತ್ತೆ. ಮಕ್ಕಳಿಗೆ ಅಲ್ಲ, ಹೆಣ್ಣು ಮಕ್ಕಳಿಗೆ ಮುಟ್ಟು ನಿಲ್ಲೋದು ಯಾಕೆ ಅಂದ್ರೆ, ಮುಟ್ಟಿನ ದೋಷ ಯಾಕೆ ಅಂದ್ರೆ ಪ್ಲಾಸ್ಟಿಕ್ಕಿನ ಕಣಗಳು ಅವ್ರ ಶರೀರಕ್ಕೆ ಹೋಗ್ತಾ ಇರ್ತವೆ. ಎಲ್ಲ ಬಹಳಷ್ಟು ಮಂದಿಗೆ ಈಗ ಹೃದ್ರೋಗ ಬರ್ತಾ ಇದೆ, ಕಿಡ್ನಿ ಸಮಸ್ಯೆ ಆಗ್ತಾ ಇದೆ, ಆಸ್ತಮಾ ಆಗ್ತಾ ಇದೆ. ಯಾಕೆಂದ್ರೆ ಈ ಧೂಳಿನಲ್ಲಿರುವಂತ ಪ್ಲಾಸ್ಟಿಕ್ ರಬ್ಬರ್ ಕಣಗಳು ತೊಂದರೆ ಕೊಡ್ತವೆ ಅಂತ ಹೇಳಿ. ಅದನ್ನ ಮಗುವಿಗೆ, ಚಿಕ್ಕ ಮಗುವಿಗೆ, ಹೈಸ್ಕೂಲ್ ಮಗುವಿಗೆ, PUC ಮಕ್ಕಳಿಗೆ ಹೇಳಿದ್ರೆ ಮನೆಯಲ್ಲಿ ಚರ್ಚೆ ಮಾಡ್ತಾರೆ. ಪ್ರತಿಯೊಂದು ಮನೆಯಲ್ಲಿ ಮಗುವೇ ಮುಖ್ಯವಾಗಿ ಗುರು ಆಗ್ತಾ ಇದ್ದಾರೆ ಈಗ ಅಲ್ವಾ? ಎಲ್ಲ ಹಿರಿಯರಿಗೂ ಮೊಬೈಲ್ ಚಾಲನೆ ಕೊಡೋದು ಹೆಂಗೆ ಅಂತ ಕೇಳಿದ್ರೆ ಮಕ್ಕಳಿಂದ ಕಲಿತೀವಿ ನಾವೆಲ್ಲರೂ. ಮಕ್ಕಳಿಗೆ ಅದ್ರ ಮೊಬೈಲ್ ಬಗ್ಗೆ ಅಥವಾ ಗೇಮ್ಸ್ ಬಗ್ಗೆ ತುಂಬಾ ಗೊತ್ತಿರುತ್ತೆ, ಸಾಫ್ಟ್ವೇರ್ ಬಗ್ಗೆ, ಆಪ್ಸ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ಮಗುವಿಗೆ ಗೊತ್ತಿರುವಷ್ಟು ಜ್ಞಾನ ನಮಗ್ ಗೊತ್ತಿರಲ್ಲ ಈಗ. ಇಲ್ಲೊಂದೇ ಅಲ್ಲ, ವೃತ್ತಿಯಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಪೇಪರ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಮುಂಚೆ ಎಲ್ಲ ಸೀನಿಯರ್ ಜರ್ನಲಿಸ್ಟ್ ಕೂತ್ಕೊಂಡಿರೋರು. ಈಗ ಜೂನಿಯರ್ ಮೋಸ್ಟ್ ಜರ್ನಲಿಸ್ಟ್ ಕರೆದು, ತಗೊಂಬಾಪ ಇದು ಫೋಟೋ ಹಾಕು, ಇಲ್ಲಿ QR ಕೋಡ್ ಹಾಕು, ಇದು ದೊಡ್ಡದು ಮಾಡು, ಚಿಕ್ಕದು ಮಾಡು ಅಂತ ಹೇಳಿದ್ರಲ್ಲ ಜೂನಿಯರ್ಸ್ ಇಂದ ಸೀನಿಯರ್ ಕಲಿತಾ ಇದ್ದಾರೆ. ಪೇಂಟಿಂಗ್ ಮಾಡೋದಾದ್ರು ಅಷ್ಟೇನೆ,
ಈಗ ಕಲಾಶಾಲೆಯಲ್ಲಿ ನೋಡಿದೀನಿ, ಎಷ್ಟೋ ಸೀನಿಯರ್ ಚಿತ್ರಕಾರರು ಜೂನಿಯರ್ ಚಿತ್ರಕಾರರಿಂದ ಕಲಿತಾರೆ. ಫೋಟೋಶಾಪ್ ಮಾಡೋದಾಗ್ಲಿ ಅಥವಾ ಅಡೋಬ್ ಇಲಸ್ಟ್ರೇಟರ್ ಬಳಕೆ ಮಾಡೋದಾಗ್ಲಿ ಹೇಗೆ ಅವ್ರಿಗೆ ಗೊತ್ತಿರತ್ತೆ. ಸಂಗೀತದಲ್ಲೂ ಅಷ್ಟೇ, ಜೂನಿಯರ್ಸ್ ಈಗ ದೇ ಆರ್ ಬಿಕಮಿಂಗ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟೀಚರ್ಸ್ ಫಾರ್ ಸೀನಿಯರ್ಸ್. ಉಲ್ಟಾ ಆಗ್ತಾ ಇದೆ. ಹಿಂದೆಲ್ಲ ಹಿರಿಯರು ದೊಡ್ಡವರು ಅಂದ್ರೆ ಎಲ್ಲ ಗೊತ್ತಿದ್ದವರು ಅಂತ ಇರ್ತದೆ. ಈಗ ಎಲ್ಲ ಗೊತ್ತಿದ್ದವ್ರು ಯಾರು ಅಂದ್ರೆ ಮಕ್ಕಳು. ನಮಸ್ತೆ, ನಾನು ಉಮಾದೇವಿ. ನಾಗೇಶ್ ಹೆಗ್ಡೆ ಅವ್ರದ್ದು ಒಂದು ಪ್ರೋಗ್ರಾಮನ್ನು ನಾನು ಆಡಿಯೋ ಮುಖಾಂತರ ಕೇಳಿಸ್ಕೊಂಡೆ. ತುಂಬಾ ಇಷ್ಟ ಆಯಿತು ಮತ್ತು ತುಂಬಾ ಅರ್ಥ ಆಗೋ ರೀತಿಲಿ ಮಾತಾಡಿದ್ದಾರೆ, ಬರೆದಿದ್ದಾರೆ ಬುಕ್ಕು. ಹಂಗಾಗಿ ಇಷ್ಟ ಆಯಿತು ನನಗೆ. ನಾನೊಂದು ಪ್ರಶ್ನೆ ಕೇಳಿದೆ, ನೀವು ಬರೆಯೋದನ್ನು ಹೇಗೆ ಪ್ರಾರಂಭ ಮಾಡಿದ್ರಿ ಅಂತ ಕೇಳಿದೆ. ನಾಗೇಶ್ ಹೆಗ್ಡೆ ಸರ್ ಹೇಳಿದ್ರು, ನಾನು ಚಿಕ್ಕ ವಯಸ್ಸಿಂದನೇ ತುಂಬ ಕತೆಗಳನ್ನು ಓದ್ತಿದ್ದೆ, ಇಂಟ್ರೆಸ್ಟ್ ಇತ್ತು. ಹಂಗಾಗಿ ನೋಡೋಣ ಅಂತ ಲೈಬ್ರರಿಗೆ ಹೋದೆ. ಅಲ್ಲಿ ಕೆಲವೊಂದು ಕತೆಗಳನ್ನು ಓದ್ತಿದ್ದೆ, ತುಂಬಾ ಆಸೆ ಆಯಿತು, ಇಷ್ಟ ಆಯಿತು. ನಾವು ಯಾಕೆ ಈ ಥರ ಬರಿಬಾರ್ದು ಅನ್ನೋ ಒಂದು ಕಾನ್ಫಿಡೆಂಟ್ ಬಂತು. ಹಂಗಾಗಿ ನಾನು ಬರೆಯೋದನ್ನು ಶುರು ಮಾಡಿದೆ. ಇಂಗ್ಲೀಷ್ನಲ್ಲಿದ್ದು ಅದನ್ನೇ ನಾನು ನಮ್ಮ ಕನ್ನಡ ಜನತೆಗೆ ಯಾಕೆ ಕನ್ನಡದಲ್ಲಿ ಬರಿಬಾರದು ಅಂತ ಒಂದು ಆಸೆಯಿಂದ ಕನ್ನಡದಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ. ಪ್ರಶ್ನೆ ಕೇಳಿದೆ ನಾಗೇಶ್ ಸರ್ ಹೆಗ್ಡೆ ಅವ್ರನ್ನ, ಶಿಕ್ಷಣದ ಪಠ್ಯ ಪುಸ್ತಕಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಇರಲಿಲ್ಲ ಏಕೆ? ಅದಕ್ಕೆ ಅವ್ರು ಹೇಳಿದ್ರು, ಕೆಲವು ಟೆಕ್ಸ್ಟ್ ಬುಕ್ಗಳು 10 ವರ್ಷದ ಹಿಂದೆ ಪ್ರಿಂಟ್ ಆಗಿರೋವು, ಅದನ್ನು ಈಗ ರೀಸೈಕಲ್ ಹೇಗೆ ಮಾಡೋದು ಅಂತ, ಇತ್ತೀಚೆಗೆ ಬಂದಿರೋದು ರೀಸೈಕಲ್ ಮಾಡೋದು, ಅದು ಹೇಗೆ ಮಾಡೋದು ಅಂತ ನಾನು ಸ್ಪಾಟ್ಗೆ ಹೋಗಿ ಮಾಡೋ ಅಂಥ ಜಾಗಕ್ಕೆ ಹೋಗಿ ನೋಡ್ತಾ ಇದ್ದೆ. ಪ್ಲಾಸ್ಟಿಕ್ ವಸ್ತುಗಳಲ್ಲಿ ರೀಬಳಕೆ ಆಗುತ್ತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಸುಮ್ಮನೆ ನೀರು ಕುಡಿತೀವಿ, ಬಾಟ್ಲು ಗ್ಲಾಸು ಅಲ್ಲಿ ಇಲ್ಲಿ ಎಸಿತೀವಿ, ಕಸಕಾಕ್ತೀವಿ, ಬಿಸಾಕ್ತೀವಿ, ಅಷ್ಟೊಂದು ಗೊತ್ತಿತ್ತು. ಅದು ರೀಸೈಕಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಾಗೇಶ್ ಹೆಗ್ಡೆ ಅವರು ರೀಸೈಕಲ್ ಯಾವ ಥರ ಮಾಡ್ತಾರೆ ಅನ್ನೋದನ್ನು ವಿವರವಾಗಿ ಹೇಳಿದ ಮೇಲೆ ನಮ್ಗೆ ಅರ್ಥ ಆಯಿತು. ಓ, ಈ ಥರನೂ ಮಾಡ್ತಾರ ಅಂತ ಗೊತ್ತಾಯಿತು. ಮ್ಯಾಟು, ಮನೆ ಒರೆಸೋ ಮ್ಯಾಪು, ಮೈಜ್ಗಳ ನಾರು, ಚಾಪೆ ಇದೆಲ್ಲ ತಯಾರಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ನಾಗೇಶ್ ಹೆಗ್ಡೆ ಅವರು ಅದನ್ನು ವಿವರವಾಗಿ ನಮಗೆ ತಿಳಿಸ್ಕೊಟ್ಟ ಮೇಲೆ ಅರ್ಥ ಆಯಿತು. ಹೇಳಿದೆ ಮೂರನೇ ಪ್ರಶ್ನೆ, ನೀವು ಚಿಕ್ಕ ವಯಸ್ಸಲ್ಲಿರುವಾಗ ಯಾವ ಥರದ ಪುಸ್ತಕಗಳನ್ನು ಜಾಸ್ತಿ ಓದ್ತಾ ಇದ್ರಿ ಅಂತ ಕೇಳಿದೆ. ಅವ್ರು ಹೇಳಿದರು, ನಾಗೇಶ್ ಹೆಗ್ಡೆ ಅವರು, ನಾನು ಅತಿ ಹೆಚ್ಚು ಪರಿಸರ ಮಾಲಿನ್ಯದ ಬಗ್ಗೆ ಕತೆಗಳು ನನಗೆ ಇಂಟ್ರೆಸ್ಟ್ ಇತ್ತು, ಹಂಗಾಗಿ ಅವುಗಳನ್ನೇ ಜಾಸ್ತಿ ಓದ್ತಾ ಇದ್ದೆ. ಎಲ್ಲಂದ್ರಲ್ಲೇ ಪ್ಲಾಸ್ಟಿಕ್ ಐಟಮ್ಮು, ಕಸ ಕಡ್ಡಿ, ಮರಗಳನ್ನ ಕಡಿಯೋದು, ಎಸೆಯೋದು, ಇವೆಲ್ಲ ನೋಡಿ ನನಗೂ ಸ್ವಲ್ಪ ಬೇಜಾರಾಗಿತ್ತು. ಪರಿಸರನ ಇಷ್ಟೊಂದು ಹಾಳು ಮಾಡ್ತಾರಲ್ಲ ಜನ, ಅದ್ರ ಬಗ್ಗೆ ಏನಾದರೂ ನಾನು ರಿಸರ್ಚ್ ಮಾಡಿ ಬರಿಬೇಕು ಅನ್ನಿಸ್ತು. ಹಂಗಾಗಿ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ವಾಯು ಮಾಲಿನ್ಯದ ಬಗ್ಗೆ, ಪೆಟ್ರೋಲು ಡೀಸಲು ಈಗೆಲ್ಲ ಕಲಬೆರಕೆ ಜಾಸ್ತಿ, ಅದರಿಂದ ಹೊಗೆ ಜಾಸ್ತಿ, ಹಂಗಾಗಿ ಅದರಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ, ಎಷ್ಟು ಜನಕ್ಕೆ ಆರೋಗ್ಯ ಹಾಳಾಗುತ್ತೆ. ಹಂಗಾಗಿ ನಾನು ಅದ್ರ ಬಗ್ಗೆನೂ ಸ್ವಲ್ಪ ಬರಿಬೇಕು ಅನಿಸ್ತು. ಹಂಗಾಗಿ ಅದ್ರ ಬಗ್ಗೆನೂ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ, ವಾಯು ಮಾಲಿನ್ಯದ ಬಗ್ಗೆ ಹೋರಾಟಗಳು ನಡೀತಾ ಇದ್ವು. ಹಂಗಾಗಿ ನನಗೆ ಇಂಟ್ರೆಸ್ಟ್ ಇರೋದು, ನಾನು ಅಲ್ಲಿ ಕೂಡ ಭಾಗಿಯಾಗ್ತಾಯಿದ್ದೆ. ಹಿಂದಿನ ಕಾಲದಲ್ಲಿ ಮಕ್ಕಳು ಎಲ್ಲ ಕತೆಗಳನ್ನ ಓದೋದನ್ನು ಬರೆಯೋದನ್ನು ಮನೇಲಿ ಮಾಸ್ಟ್ರುಗಳು ಸ್ಕೂಲಲ್ಲಿ ಎಲ್ಲ ಕಲಿಸ್ತಾಯಿದ್ರು. ಹಂಗಾಗಿ ಅವರು ಕಲಿಸಿದ್ದನ್ನು ಇಂಟ್ರೆಸ್ಟ್ ತಗೊಂಡು ಬರಿತಾಯಿದ್ರು ಮತ್ತು ಓದ್ತಾಯಿದ್ರು. ಅತಿ ಹೆಚ್ಚು ಆಸಕ್ತಿ ಕೊಟ್ಟು ಬರೆಯೋದನ್ನು ಸ್ಟಾರ್ಟ್ ಮಾಡ್ತಾಯಿದ್ರು. ಆದರೆ ಈಗಿನ ಕಾಲದಲ್ಲಿ ಬರೆಯೋದು ಕಡಿಮೆ ಆಗಿದೆ. ಈಗ ಮುಂದಿನ ಪೀಳಿಗೆಗೆ ಬರೋರಿಗೆ ಬುಕ್ ಬರೆಯೋದನ್ನು ನಿಲ್ಲಿಸ್ಬಿಟ್ಟಿದಾರಲ್ಲ, ಹೇಗೆ ಸ್ಫೂರ್ತಿ ಆಗುತ್ತೆ ಅವ್ರ ಕತೆಗಳು ಓದೋದಕ್ಕೆ, ಬರೆಯೋಕ್ಕೆ? ಈಗೆಲ್ಲ ನಿಂತೋಗವಲ್ಲ ಈ ಕಂಪ್ಯೂಟ್ರು ಮೊಬೈಲು ಬಂದು, ಅದು ಯಾವ ಥರ ಅಂತ ಕೇಳಿದೆ. ನಾಗೇಶ್ ಹೆಗ್ಡೆ ಅವರು, ಹಿಂದಿನ ಕಾಲದಲ್ಲಿ ಸ್ವಲ್ಪ ಜನಗಳಿಗೆ ರೀಚ್ ಆಗೋದು ಜಾಸ್ತಿ ಟೈಮ್ ತಗೋತಾ ಇತ್ತು. ಆದರೆ ಈಗ ಇಂಟರ್ನೆಟ್ಟು, ಮೊಬೈಲು, ಲ್ಯಾಪ್ಟಾಪು ಬಂದಿರೋದ್ರಿಂದ ನಿಮಿಷಗಳಲ್ಲಿ ಜನಗಳಿಗೆ ತಲುಪುತ್ತೆ. ಹಂಗಾಗಿ ಆವಾಗಿಂತ ಇವಾಗೇ ಅತಿ ವೇಗವಾಗಿ ಜನಗಳಿಗೆಲ್ಲ ತಲುಪುತ್ತೆ. ಮೊಬೈಲಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಟೈಪ್ ಮಾಡಿ ಬಿಟ್ಟರೆ ಅವರು ನೋಡ್ತಾರೆ. ಆಸಕ್ತಿ ಇರೋ ಅಂಥವರೆಲ್ಲ ನೋಡ್ತಾರೆ. ಅತಿ ವೇಗವಾಗಿ ತಲುಪೋದು ಅಂದರೆ ಈಗಲೇ, ಆವಾಗ ಅತಿ ಹೆಚ್ಚು ಟೈಮ್ ತಗೊಳ್ಳೋದು ಅಂತ ಹೇಳಿದ್ರು. ಬರಿಬೇಕು ಅನ್ನೋ ಆಸಕ್ತಿ ಇರೋರು ಟೈಪ್ ಮಾಡಿ, ಶೇರ್ ಚಾಟ್ ಅಂತ ಇರುತ್ತೆ, ಅವ್ರಿಗೆ ಆ ಶೇರ್ ಮಾಡಿಬಿಟ್ರೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ವಿತಿನ್ ಸೆಕೆಂಡ್ಗಳಲ್ಲಿ ತಲುಪುತ್ತೆ. ಮತ್ತು ಬೇಕು ಅಂದರೆ ಪ್ರಿಂಟ್ ಮಾಡಿಸಿ ಓದಲಿಕ್ಕೆ, ಮಾರಾಟಕ್ಕೆ ಬಿಡ್ತಾರೆ. ನಮಗೆ ಎಷ್ಟೋ ವಿಷಯಗಳು ಗೊತ್ತಿರಲ್ಲ, ಅವರು ಹೇಳಿದ್ದನ್ನು ಕೇಳಿದ್ದಕ್ಕೆ ನಮಗೆ ಅರ್ಥ ಆಯಿತು. ಓ, ಈ ಥರನೂ ಇಷ್ಟೊಂದು ವಿಷಯಗಳಿರುತ್ತಾ ಅನ್ನೋ ತಿಳುವಳಿಕೆ ನಮಗೂ ಸ್ವಲ್ಪ ಬಂತು. ಸಾಕಷ್ಟು ಬುಕ್ಗಳನ್ನು ಬರೆದಿರೋದ್ರಿಂದ, ಓದಿರೋದ್ರಿಂದ ಇವ್ರ ಹತ್ರ ಎಷ್ಟೊಂದು ವಿಷಯ ನಾವು ತಿಳ್ಕೊಬೋದಲ್ಲ ಅನ್ನೋ ವಿಷಯ ನಮಗೆ ತಿಳಿತು. ಕರ್ನಾಟಕದಲ್ಲಿ ಸಾಕಷ್ಟು ಹೋರಾಟಗಳಾಗಿವೆ. ಅದರಲ್ಲಿ ಮುಖ್ಯ ಪರಿಸರದ ಹೋರಾಟಗಳು ಯಾವುವು ಅಂತ ನಾವು ಕೇಳಿದ್ವಿ. ಅದಕ್ಕೆ ಅವ್ರು ಹೇಳಿದರು,
ಕುದುರೆಮುಖ ಗಣಿಯಲ್ಲಿ ಅದಿರು ಹೋರಾಟ ಅತಿ ಹೆಚ್ಚು ಅದು ತುಂಬ ನಡೀತು. ಕುದುರೆಮುಖದ ಪಕ್ಕದಲ್ಲಿ ಪ್ರಾಣಿಗಳ ಝೂಗಾರ್ಡ್ ಒಂದು ಇದೆ, ಅದು ಪ್ರವಾಸ ತಾಣವಾಗಿ ಇದೆ. ಈ ಅದಿರು ತಯಾರಾಗೋದ್ರಿಂದ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅತಿ ಹೆಚ್ಚು ಅಪಾಯಕಾರಿ ಆಗೋದ್ರಿಂದ ಅಲ್ಲಿ ಹೋರಾಟ ಮಾಡಿದರು ಅಂತ ಹೇಳಿದ್ರು. ಹೋರಾಟ ತುಂಬ ಚಾಲೆಂಜಿಂಗ್ ಆಗಿತ್ತು. ಆ ಹೋರಾಟದ ಬಗ್ಗೆ ನನಗೆ ಇವತ್ತು ಕಣ್ಮುಂದೆ ಬಂದಂಗಾಗುತ್ತೆ. ಆಗ ನಾವು ಏನಾದರೂ ಮಾಡಿ ಈ ಪ್ರಾಣಿಗಳಿಗೆ ಸುರಕ್ಷತೆಯನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೇನಾದರೂ ಮಾಡಿ ಸುರಕ್ಷತೆಯನ್ನು ಕೊಡಬೇಕು ಅಂತ ಹೋರಾಟಗಳನ್ನು ಅದು ತುಂಬ ದಿವಸಗಳ ಕಾಲ ಹೋರಾಟ ನಡೀತು. ನಮ್ಗೆ ಇವತ್ತಿನ ತನಕ ಅಲ್ಲಿ ಹೋರಾಟ ಆಗಿದೆ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ. ಅವ್ರು ನಮಗೆ ಸಿಕ್ಕಿದ್ರಿಂದ ನಾವು ಈ ಪ್ರಶ್ನೆಗಳನ್ನು ಕೇಳೋದ್ರಿಂದ ಈ ಹೋರಾಟದ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ತು. ನಮಗೆ ಆ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಾಗೇಶ್ ಹೆಗ್ಡೆ ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ಉಮಾದೇವಿ. ಶಿವಲಿಂಗಮೂರ್ತಿ, ರಂಗಭೂಮಿ ಸಂಘಟಕರು, ಕಲಾವಿದರು. ಹೆಗ್ಡೆಯವರಿಗೆ ನಾನೊಂದು ಪ್ರಶ್ನೆಯನ್ನು ಕೇಳಿದೆ. ಶಿಕ್ಷಣದ ಪಠ್ಯಪುಸ್ತಕಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಇಲ್ಲ ಏಕೆ ಅಂತ ನಾನು ಕ್ವಶನ್ ಕೇಳ್ತಾರಿಗೆ. ಅದಕ್ಕೆ ಅವರು ನಾಗೇಶ್ ಹೆಗ್ಡೆ ಅವರು ಹೇಳಿದರು, 10 ವರ್ಷಗಳ ಹಿಂದೆ ಪ್ಲಾಸ್ಟಿಕ್ ಹೋರಾಟ ಅದ್ರ ಬಗ್ಗೆ ನಡೀತಿರ್ಲಿಲ್ಲ, ಆದ್ದರಿಂದ ಪಠ್ಯಪುಸ್ತಕದಲ್ಲಿ ಇಡ್ಲಿಕ್ಕೆ ಆಗಲಿಲ್ಲ. ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಲ್ಲಿ ಅನಾರೋಗ್ಯಕ್ಕೆ ತೊಂದರೆ ಆಗಿದೆ. ಹೇಗೆ ಎಲ್ಲೇ ಅಂದರೆ ಅಲ್ಲೇ ಬಿಸಾಕ್ತಾರೆ. ಆಮೇಲೆ ಅದು ಸುಟ್ಟಾಗ ಅದರಿಂದ ಬರ್ತಕ್ಕಂಥ ಹೊಗೆಯಿಂದ ವಾಯು ಮಾಲಿನ್ಯ ಆಗುತ್ತೆ. ಆಮೇಲೆ ಡಾಕ್ಟರ್ಸ್ ಬೇಕಷ್ಟು ವೈದ್ಯರು ಹೇಳಿದ್ದಾರೆ ಕ್ಯಾನ್ಸರ್ ಬರುತ್ತೆ ಅಂತೇಳಿ. ಇದೆಲ್ಲ ನಾವು ಕೇಳ್ತಾ ಇರುವಾಗ ಆಮೇಲೆ ಬೆಂಗಳೂರು ಉದ್ಯಾನವನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಎಲ್ಲಂದ್ರಲ್ಲೇ ಪ್ಲಾಸ್ಟಿಕ್ ಬಿದ್ದಿರುತ್ತೆ. ಅದರಿಂದ ರಸ್ತೆ ಎಲ್ಲ ಗಲೀಜು ಕಸದ ಬೀದಿಯಾಗಿ ಕಾಣುತ್ತೆ. ಹಾಗಾದ್ರೆ ನಿರ್ಬಂಧ ಮಾಡೋದ್ರಲ್ಲಿ ತೊಂದರೆ ಏನಿಲ್ಲ, ಅದು ಒಳ್ಳೇದು ಅಂತ ನಮ್ಮ ಹೇಳಿದ್ದು ಸರಿ ಇದೆ. ನೀರ್ ಬಾಟ್ಲು ಮಾಡಿದ್ದು, ಮೈ ಉಜ್ಕೊಳ್ತಕ್ಕಂಥ ಬ್ರಷ್ ಥರದೆಲ್ಲ ಮಾಡಿರೋದು ಒಳ್ಳೇದು. ಮಾಪ್ ಮಾಡೋದ್ರಿಂದ ನಮಗೊಂದು ಒಳ್ಳೇದಾಗಿದೆಯಲ್ಲ ಅಂತ ನಮ್ಮ ಅನಿಸಿಕೆ. ಅವರ ಪುಸ್ತಕಗಳೆಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಅದನ್ನು ನೋಡಿ ನಮಗೆ ಖುಷಿ ಆಯಿತು. ಪ್ಲಾಸ್ಟಿಕ್ಕಿಂದ ಏನೆಲ್ಲ ರೀಸೈಕಲ್ ಆಗ್ಬೋದು ಅಂತ ನಮಗೆ ಒಂದು ಅನಿಸಿಕೆ ಆಯಿತು. ನಾಗೇಶ್ ಹೆಗಡೆ ಅವರು ಮಕ್ಕಳಿಗೆ ಹೇಗೆ ನೀವು ತಲುಪಿಸಿದ್ದೀರಾ ಅಂತ ನಾವು ಕೇಳಿದ್ರೆ, ನಾವು ವಿಡಿಯೋಗಳು ಮೂಲಕ ವಾಟ್ಸಪ್ ಮೂಲಕ ಆಡಿಯೋ ಬಿಡುಗಡೆ ಮಾಡುತ್ತಿದ್ದೇವೆ. ಮಕ್ಕಳಿಗೆ ತಿಳುವಳಿಕೆ ಬರುತ್ತೆ. ಅದರಿಂದ ಸ್ವಲ್ಪ ನಾವು ವಿಡಿಯೋಗಳ ಮೂಲಕ ವಾಟ್ಸಪ್ ಮೂಲಕ ಮೊಬೈಲ್ಗಳ ಮೂಲಕ ಹೇಳುತ್ತಿದ್ದೇವೆ. ಕಳ್ಸ್ಕೊಂಡು ನಮ್ಗೆ ತುಂಬ ಇಷ್ಟ ಆಯಿತು. ನಿಮಗೆ ಜ್ಞಾನ ತಿಳಿಯುವ ಯಾವ ಪುಸ್ತಕ ಓದಿದ್ದೀರಿ ಹೇಳಿದ್ದೀವಿ. ಅವರು ಉತ್ತರ ಹೇಳ್ತಾರೆ. ಇವಾಗ ಪುಸ್ತಕ ಓದುವುದಕ್ಕಿಂತ ನಾವು ನೋಡಿ ಕಲಿಯುವುದು ಜಾಸ್ತಿ. ಏಕೆಂದರೆ ಪ್ಲಾಸ್ಟಿಕ್ ರೀಸೈಕಲಿಂಗ್ ಮಾಡುವುದು ಹೇಗೆ? ವೇಸ್ಟ್ ವಾಟರ್ ಬಾಟಲ್ಗಳು ರೀಸೈಕಲ್ ನಿಂದ ನಾವು ನಾರು ಮಾಡ್ತೇವೆ. ಮ್ಯಾಟ್ ಮಾಪು ಚಿಕ್ಕ ಕುರ್ಚಿಗಳನ್ನು ಬೆಳೆಸುವರು. ಇದೆಲ್ಲ ನೋಡಿ ಕಲಿಯುವ ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ. ನಿಮ್ಗೆ ಇಷ್ಟು ಜ್ಞಾನ ತಿಳಿಯುವುದು ಯಾವ ಪುಸ್ತಕ ಓದಿದ್ದೀರಿ? ಪುಸ್ತಕ ಓದುವುದಕ್ಕಿಂತ ನಾವು ನೋಡಿ ಕಲಿಯುವುದು ಜಾಸ್ತಿ. ಏಕೆಂದರೆ ಪ್ಲಾಸ್ಟಿಕ್ ರೀಸೈಕಲ್ ವಿಂಗ್ ಮಾಡುವುದು ಹೇಗೆ? ವೇಸ್ಟ್ ವಾಟರ್ ಬಾಟಲ್ಗಳನ್ನು ರೀಸೈಕಲ್ ನಿಂದ ನಾರು, ಮ್ಯಾಟ್, ಮಾಪು, ಚಿಕ್ಕ ಕುರ್ಚಿಗಳನ್ನು ತಯಾರಿಸುವುದು. ಇದೆಲ್ಲ ನೋಡಿ ಕುರಿತು ನಾನು ನೋಡಿ ಬುಕ್ ಬರ್ದಿದ್ದೀನಿ. ಇದು ನಮ್ಗೆ ತುಂಬಾ ಇಷ್ಟ ಆಯ್ತು. ರವಿ ಸರ್, ನೀವು ಪ್ರಶ್ನೆ ಕೇಳ್ದ ನಾಗೇಶ್ ಅವ್ರು ಹೇಳ್ತವ್ರು, ಇವಾಗ ಪುಸ್ತಕ ಓದುವುದರಿಂದ ನಾವು ನೋಡಿ ಕಲಿಯುವುದಿಲ್ಲ ಜಾಸ್ತಿ. ಏಕೆಂದರೆ ಪ್ಲಾಸ್ಟಿಕ್ ರೀಸೈಕಲ್ ಮಾಡುವುದು ಹೇಗೆ? ವೇಸ್ಟ್ ಬಾಟ್ಲ್ಗಳಿಂದ ಏನು ಮಾಡ್ತಾರಂತ ನಾವು ನೋಡ್ತಾ ಇದ್ದೀವಿ. ಯಾರೋ ಹುಡುಗ ಚಪ್ಪರ ಹಾಯಕ್ಕೆ ಬಂದಿದ್ದ. ಆ ಹುಡುಗ ಏನು ಮಾಡ್ದ, ಎಲ್ಲ ಚಪ್ಪರ ಒಂದು ಬ್ಯಾಗಲ್ಲಿ ಹಾಕ್ಕೊಂಡೋಗಿ ಚಪ್ಪರ ಅಂಗಡಿಗೆ ಮಾಡ್ದ. ಚಪ್ಪರ ಅಂಗಡಿಯಿಂದ ಒಂದು ಲಾರಿ ಬಂದು, ಲಾರಿಯಿಂದ ಒಂದು ಫ್ಯಾಕ್ಟ್ರಿಗೆ ಹೋಗುತ್ತೆ. ಫ್ಯಾಕ್ಟ್ರಿಯಿಂದ ಅದರಲ್ಲಿ ನಾರು, ಮ್ಯಾಟ್, ಕುರ್ಚಿಗಳು, ಮಾಪು ಎಲ್ಲ ತಯಾರಿಸ್ತಾರೆ. ಅವಾಗ ನಾವು ಮನೇಲಿ ಹೋಗಿ ಅದು ಥಿಂಕ್ ಮಾಡ್ತೀವಿ. ನಾವು ಅದೆಲ್ಲ ಎತ್ಕೊಂಡೋಗಿ ಏನು ಮಾಡ್ತಾರೆ ಅಂತ ನಾವು ನೋಡ್ತೀವಿ. ಆಮೇಲೆ ಅದರಿಂದ ಒಂದು ಬುಕ್ ಬರಿತೀವಿ ನಾವು. ಮಾಪಿಂದ ಏನೇನಾಗುತ್ತೆ, ಮನೆ ಒರ್ಸೋಕ್ಕೆ, ಬಾಟ್ಲು ನೀರು ಕುಡಿಯೋಕ್ಕೆ, ನಾರು ಮೈ ಉಚ್ಕೊಳ್ಳೋಕ್ಕೆ, ಕುರ್ಚಿ ಕುತ್ಕೊಳಕ್ಕೆ, ಪುಸ್ತಕ ಓದೋಕ್ಕೆ, ಅದೆಲ್ಲ ನೋಡಿ ನಮಗೆ ನಾಗೇಶ್ ಹೆಗಡೆಯವ್ರನ್ನ ಕೇಳಿದ್ರೆ ಅದೆಲ್ಲ ತುಂಬ ಇಷ್ಟ ಆಯಿತು ನಮಗೆ. ನಾವು ನಾಗೇಶ್ ಹೆಗಡೆಯಿಂದ 3ನೇ ಪ್ರಶ್ನೆ ಕೇಳುತ್ತಿದ್ದೇವೆ. ಈಗ ಸರ್, ನೀವು ಬರೆದಿರುವ ಪುಸ್ತಕಗಳು ನಿಮಗೆ ಯಾವ ಪುಸ್ತಕ ತುಂಬ ಇಷ್ಟ? ನಾವು 3ನೇ ಪ್ರಶ್ನೆ ಕೇಳಿದ್ದೀವಿ ನಾಗೇಶ್ ಹೆಗಡೆಯಿಂದ. ಸರ್, ನೀವು ಬರೆದಿರುವ ಪುಸ್ತಕಗಳು ನಿಮಗೆ ಯಾವ ಪುಸ್ತಕ ತುಂಬ ಇಷ್ಟ? ನಾನು ಗಗನ ಸಖಿಯವ್ರನ್ನ ಮದುವೆ ಆದೆ. ಅವರಿಂದ ತಿಳುವಳಿಕೆ ನಮ್ಮ ಹೆಂಡತಿಯಿಂದ ತಿಳುವಳಿಕೆ ಬಂತು ನಮಗೆ. ಅದಕ್ಕೋಸ್ಕರ ನಾವು ಸಾಕಷ್ಟು ಬುಕ್ ಬರೆದೆ. ಅಲ್ಲಿಂದ ಇಂಪ್ರೂವ್ಮೇಷನ್ ಬಂತು ನಮಗೆ. ಏನೋ ಅವರು ನಮ್ಮ ಹೆಂಗಸರು ಹೇಳಿದ್ರು ನೈಟಲ್ಲಿ 10 ಗಂಟೆಗೆ
ನಮ್ಮ ಫ್ರೆಂಡ್ಗಳೆಲ್ಲ ಹಿಂಗೆ ಮಾಡ್ತೀವಿ. ಒಂದು ಚಾಕ್ಲೇಟು, ಕೂಲ್ ಡ್ರಿಂಕ್ಸು, ಆಮೇಲೆ ವೈನ್, ನೀರು, ಚಾಕ್ಲೇಟು, ಎಷ್ಟು ಗಂಟೆಗೆ ಹೋಗುತ್ತೆ ಏರೋಪ್ಲೇನ್, ತಿರ್ಗಾ ಅಲ್ಲಿಂದ ಎಷ್ಟು ಗಂಟೆಗೆ ಬಿಡುತ್ತಂತ ನಮ್ಗೆ ಇಂಪ್ರೆಷನ್ ಬರ್ತದೆ. ಅದೆಲ್ಲ ಕೇಳಿ ನಾನು ಬುಕ್ ಬರೆಯೋಕ್ಕೆ ಶುರುವಾದೆ. ಆವಾಗ ನಾವು ಸಾಕಷ್ಟು ಬುಕ್ಗಳನ್ನು ಬರೆದಿದ್ದೀವಿ. ಅದರಿಂದ ನನಗೆ ತುಂಬ ಇಂಟ್ರೆಸ್ಟ್ ಆಯಿತು, ಇನ್ನೂ ಬರೆಯೋಣ ಅನ್ನಿಸ್ತು. ಆ ವಿಷಯ ಕೇಳಿ ನಮಗೆ ತುಂಬ ಆಸೆ ಬಂತು, ನಮಗೂ ಇಷ್ಟವಾಯಿತು. ಅವರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ನಾಗೇಶ್ ಹೆಗಡೆ ಅವರಿಂದ ಬುಕ್ಗಳು ತುಂಬ ರೈಟಿಂಗಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಓದಿ ನಮಗೆ ಸ್ವಲ್ಪ ತಿಳುವಳಿಕೆ ಬಂದಿದೆ. ಅವರು ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರು, ನಮಗೆ ಇಷ್ಟವಾಯಿತು. ಧನ್ಯವಾದಗಳು. ಎಸ್ ರವಿ. ಕೇಳುಗರೆ ಕೇಳಿದ್ರಲ್ಲ, ಇಲ್ಲಿ ತನಕ ನೀವು ನಮ್ಮ ಜೊತೆ ಇದ್ದಂತಹ ನಾಗೇಶ್ ಹೆಗಡೆಯವರು ನಡೆಸ್ಕೊಟ್ಟಂತಹ ಕಾರ್ಯಕ್ರಮ ಕೇಳಿ ಆ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ನೀಡಿದಂತಹ ನಮ್ಮ ಹಿರಿಯ ನಾಗರಿಕರ ಅಭಿಪ್ರಾಯಗಳನ್ನ ಕೇಳಿದ್ರಿ. ಖಂಡಿತ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ಮೇಲ್ ಮುಖಾಂತರ ನೀವು ತಿಳಿಸಬಹುದು. ನಮ್ಮ ಮೇಲ್ ID radioactive 90.4 msz@gmail.com. ಹಾಗೆ ಕೇಳುಗರೆ, ಈ ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು iRadio ವೆಬ್ಸೈಟ್ಗೆ ಹೋಗಿ ನಮ್ಮ ಕಾರ್ಯಕ್ರಮನ ಕೇಳಬಹುದು. ಹಾಗೆ www.soundcloud.comಗೆ ಹೋಗಿ ನಮ್ಮ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಅಂದಹಾಗೆ ನಿಮಗೆ ಗೊತ್ತಾ, ರೇಡಿಯೋ ಆಕ್ಟಿವ್ ಕೇಳೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ. ಖಂಡಿತ. ನಮ್ಮ ಪರಿಸರದ ಬಗ್ಗೆ ಕಾರ್ಯಕ್ರಮ ಇದೆ, ಶಿಕ್ಷಣ, ಆರೋಗ್ಯ, ಅಂದ್ರೆ ಕೇಳ್ತಾ ಕಲಿಬಹುದು, ಕಲಿತದ್ದನ್ನ ಪ್ರಯೋಗಿಸಬಹುದು, ಪ್ರಯೋಗಿಸಿ ಪ್ರಯೋಜನ ಹೊಂದಬಹುದು. ರೇಡಿಯೋ ಆಕ್ಟಿವ್ ಇದು ಸಮುದಾಯ ಬಾನುಲಿ. ಹೌದು, ಪರಿವಾರ, ಪರಿಸರ ಅಷ್ಟೇ ಯಾಕೆ, ಇಡೀ ಪ್ರಪಂಚದಲ್ಲಿಯೇ ಐಕ್ಯತೆ, ಭ್ರಾತೃತ್ವ, ಸಹಬಾಳ್ವೆ ಇವುಗಳನ್ನು ಕುರಿತು ವಿಚಾರವಂತ ಕಾರ್ಯಕ್ರಮಗಳ ವಾಹಿನಿ ಅಂದ್ರೆ ರೇಡಿಯೋ ಆಕ್ಟಿವ್. 90.4 ತರಂಗಾಂತರದಲ್ಲಿ ಕೇಳಿ ತಿಳಿಯೋಣ, ತಿಳಿದು ಬೆಳೆಯೋಣ.